ಇವಾಗಂತೂ ವಾರ್ ನಡೀತಾ ಇದೆ ಅಂತ. ಹಾಗೆ ಪೆಟ್ರೋಲ್ ಬೆಲೆ ಇವಾಗ್ಲೇನೆ ಇರೋ ಪ್ರೈಸ್ಗೆನೆ ನಮ್ಗೆ ತಡ್ಕೊಳಕ್ ಆಗ್ತಿಲ್ಲ. ಇದೆ ಸರ್, ಯುಗಾದಿ ಹಾಗೆ ರಂಜಾನ್ ಸ್ಪೆಷಲ್ ಇರೋದ್ರಿಂದ ನೀವು ನೋಡ್ತಿರ್ಬೋದು 69,000 ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಆದ್ರೆ ಈ ವೆಹಿಕಲ್ಸ್ ನೀವೇನ್ ನೋಡ್ತಾ ಇದ್ದೀರಾ, ಕೇವಲ 59,000 ರೂಪಾಯಿ ನಾವು ನಿಮ್ಗೆ ಕೊಡ್ತಾ ಇದೀವಿ. ಎಷ್ಟು ಅಂದ್ರೆ 10,000 ರೂಪಾಯಿ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದೀವಿ. ಎಲ್ಲ ನಮ್ಮಲ್ಲಿ ಸಿಗೋ ಎಲ್ಲಾ ವೆಹಿಕಲ್ಸ್ ಕೂಡ ನಿಮ್ಗೆ ನಾನ್ ರಿಜಿಸ್ಟರ್ಡ್ ಆಗಿರುತ್ತೆ. 100 ಕಿಲೋಮೀಟರ್ಸ್ ಇಂದ ಹಿಡಿದು ಅಪ್ ಟು 200 ಕಿಲೋಮೀಟರ್ಸ್ ವರೆಗೂ ಈ ಒಂದು ವೆಹಿಕಲ್ ಮೈಲೇಜ್ ಕೊಡ್ತಾ ಇದೆ. ನೀವೇನಾದ್ರೂ ಇವಾಗ ಆಫೀಸ್ ಪರ್ಪಸ್ ಯೂಸ್ ಮಾಡ್ತಿದ್ದೀರಾ ಅಥವಾ ಎಲ್ಲಾದ್ರೂ ಬೇರೆ ಕಡೆ ಒಕೇಶನಲ್ ಯೂಸ್ ಮಾಡ್ತೀರಾ ಅಂದ್ರೆ ಈ ಒಂದು ಗಾಡಿ ಹೇಳ್ ಮಾಡ್ತಿದೆ ಅಂತಾನೆ ಹೇಳ್ತೀನಿ ಸರ್. ಇನ್ನು ಸರ್ವಿಸ್ ವಿಚಾರದಲ್ಲಿ ಪೆಟ್ರೋಲ್ ಗಾಡಿಗೆ ಕಡಿಮೆ ಮಾಡಿದ್ರೆ ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಅತಿ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಸರ್ವಿಸ್ ಆಗುತ್ತೆ. ಇಕೋ ಫ್ರೆಂಡ್ಲಿ ಇರುತ್ತೆ, ಹಾಗೆ ಝೀರೋ ಎಮಿಷನ್, ಏರ್ ಪೊಲ್ಯೂಷನ್ ಅಂತೂ ಆಗದೇ ಇಲ್ಲ. ಅದರಲ್ಲೂ ಕೂಡ ನಿಮ್ಗೆ 5 ಕಲರ್ ವೇರಿಯಂಟ್ಸ್ ಕೂಡ ಇದೆ. 2 ಹೆಲ್ಮೆಟ್ ಇಡೋ ಜಾಗ ಇದ್ರಲ್ಲಿದೆ. ಹಳ್ಳಿಯಿಂದ ಸಿಟಿ ತನಕನೂ ಹಿಡಿದು ಈ ಒಂದು ಗಾಡಿಗೆ ಡಿಮಾಂಡ್ ಅಂದ್ರೆ ಡಿಮಾಂಡ್. ಇಡೀ ಬ್ಯಾಂಗ್ಳೂರಲ್ಲಿ ನಮ್ಮ ಹತ್ರ ಸಿಗುವಂತಹ ಕಮರ್ಷಿಯಲ್ ಕ್ವಾಲಿಟಿ ವೆಹಿಕಲ್ಸ್ ಇನ್ಯಾವತ್ತೂ ಸಿಗಲ್ಲ, ನಿಮ್ಗೆ ಎಲ್ಲೂ ಸಿಗೋದು ಇಲ್ಲ ಕೂಡ. ಈ ಒಂದು ವೆಹಿಕಲ್ ನೀವೇನ್ ನೋಡ್ತಾ ಇದ್ದೀರಾ, ಅಪ್ ಟು 300 kgs ತನಕನೂ ನೀವು ಲೋಡರ್ ಹಾಕೋಬಹುದು. ಹಾಯ್ ಮೇಡಮ್, ನಮಸ್ತೆ. ನಮಸ್ತೆ ಸರ್. ಮೇಡಮ್, ನಿಮ್ಮ ಸ್ಪಾರ್ಕ್ ಇವಿಗೆ ಬಂದಿದ್ದೀನಿ ನಾನು ಮತ್ತೊಮ್ಮೆ ವಿಡಿಯೋ ಮಾಡಕ್ಕೆ. ಫಸ್ಟ್ ಟೈಮ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂತ ಅಂತ ಹೇಳಿದ್ರಿ. ಸೊ ಮತ್ತೊಮ್ಮೆ ನಿಮ್ಮ ಪರಿಚಯ, ಕಂಪನಿ ಪರಿಚಯ ಎಲ್ಲ ತಿಳಿಸ್ಕೊಡಿ ಮೇಡಮ್. ಖಂಡಿತ ಸರ್. ನಮಸ್ತೆ ಸರ್, ನನ್ನ ಹೆಸರು ರಕ್ಷಿತಾ ಅಂತ ಅನ್ಬಿಟ್ಟು. ಸಮಗ್ರ ಮಾಹಿತಿ ವೀಕ್ಷಕರಿಗೆ ಎಲ್ರಿಗೂ ಕೂಡ ನಮಸ್ಕಾರ. ಇವಾಗಂತೂ ವಾರ್ ನಡೀತಾ ಇದೆ ಅಂತ. ಹಾಗೆ ಪೆಟ್ರೋಲ್ ಬೆಲೆ ಇವಾಗ್ಲೇನೆ ಇರೋ ಪ್ರೈಸ್ಗೆನೆ ನಮ್ಗೆ ತಡ್ಕೊಳಕ್ ಆಗ್ತಿಲ್ಲ. ಸ್ಪಾರ್ಕ್ ಇವಿ ವೆಹಿಕಲ್ ಶೋರೂಮ್ಗೆ ನೀವ್ ಬಂದಿದ್ದೀರಾ. ಹಾಗೆ ನೀವು ನೋಡ್ತಿರ್ಬೋದು ಈ ಎಲ್ಲಾ ವೆಹಿಕಲ್ಸ್ ಕೂಡ ನಿಮಗೆ ಬಜೆಟ್ ಫ್ರೆಂಡ್ಲಿ ಸಿಗ್ತಾ ಇದೆ. ಮೇಡಮ್, ಈಗ ನಿಮ್ಮ ಇವಿ ವೆಹಿಕಲ್ ಬಂದಿದೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಅನುಕೂಲ ಆಗ್ಲಿ ಅಂತ ಹೇಳೇನೆ ಬಂದಿದ್ದು. ಖಂಡಿತ. ಆಲ್ಮೋಸ್ಟ್ ಎಲ್ಲ ಕಡೆನೂ ಗೊತ್ತಿದೆ ನಿಮ್ಗೆ, ಎಲ್ಲ ಕಡೆ ವಾರ್ ಅಂತಿದ್ದಾರೆ. ಸೊ ಅದರಿಂದ ಏನಂತಂದ್ರೆ ಈ ತೈಲದ ಮೇಲೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ರೇಟ್ಗಳು ಜಾಸ್ತಿ ಗಗನಕ್ಕೆ ಹೋಗ್ತಾ ಇದೆ. ಸೊ ಸುಮಾರು ಜನ ಎಲ್ಲ ಇವಿ ಕಡೆ ಎಲ್ಲ ಕನ್ವರ್ಟ್ ಆಗ್ತಾ ಇದಾರೆ. ಸೊ ನಿಮ್ದು ಯಾವ ತರ ಆಫರ್ ಎಲ್ಲ ಕೊಡ್ತಾ ಇದೀರಾ, ನೀವ್ ಏನಂತ ಹೇಳ್ತೀರಾ ತಿಳಿಸ್ಕೊಡಿ ಮೇಡಮ್ ಎಲ್ಲ. ಖಂಡಿತ ಸರ್. ಪೆಟ್ರೋಲ್ ಬೆಲೆ ಈಗ ಆಲ್ರೆಡಿ ಗಗನಕ್ಕೆ ಏರ್ತಾ ಇರೋದ್ರಿಂದ ಜನಕ್ಕೆ ಟೆನ್ಷನ್ ಆಗ್ಬಿಟ್ಟಿದೆ. ಏನಪ್ಪಾ, ಮೊದ್ಲೇ ಮೈಲೇಜ್ ಕೊಡ್ತಿಲ್ಲ ನನ್ ಗಾಡಿ, ಇವಾಗ ಪೆಟ್ರೋಲ್ ಬೆಲೆನೂ ಜಾಸ್ತಿ ಮಾಡಿದ್ರೆ ಎಲ್ಲಿಗೆ ಹೋಗ್ಲಿ ಅಂತ. ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಅಂತಾನೆ ನಮ್ಮ ಸ್ಪಾರ್ಕ್ ಇವಿ ವೆಹಿಕಲ್ ಶೋರೂಮ್ ಅವರು ಇದಕ್ಕಂತಾನೆ ಒಂದು ಒಳ್ಳೆ ಸೊಲ್ಯೂಷನ್ ಕಂಡಿಡಿದ್ದಾರೆ. ನೀವು ನೋಡ್ತಿರ್ಬೋದು ಇಲ್ಲಿರೋ ವೆಹಿಕಲ್ಸ್ ಎಲ್ಲಾನು ಕೂಡ ಬಜೆಟ್ ಫ್ರೆಂಡ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ. ಪ್ರೈಸ್ ಡ್ರಾಪ್ ಆಗಿದೆ, ಒಳ್ಳೆ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಅಂತ ಹೇಳಿದ್ರಿ. ಒಳ್ಳೆ ಬ್ಯಾಟ್ರಿ ಮೈಲೇಜ್, ವಾರಂಟಿ, ಗ್ಯಾರಂಟಿ, ಸರ್ವಿಸ್ ಅಂತ ಹೇಳಿದ್ರಿ. ಸೊ ಯಾವ ತರ ಎಲ್ಲ ತಿಳಿಸ್ಕೊಡಿ ಮೇಡಮ್. ಖಂಡಿತ ಸರ್. ನಿಮ್ಗೆ ಗೊತ್ತಿರೋ ಹಾಗೆ ಯುಗಾದಿ ಹಾಗೆ ರಂಜಾನ್ ಸ್ಪೆಷಾಲಿಟಿ ಬರ್ತಾ ಇದೆ. ಅದಕ್ಕಂತಾನೆ ನೀವು ನೋಡ್ತಿರ್ಬೋದು ನಮ್ಮ ಹಳೆ ಪ್ರೈಸ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು 69,000 ಸ್ಟಾರ್ಟ್ ಆಗ್ತಿದೆ. ಬಟ್ ನಿಮ್ಗೆ ಅಂತ ಸ್ಪೆಷಲ್ ಆಫರ್ ಅಂತಾನೆ ಕೊಡ್ತಾ ಇದೀವಿ. ಕೇವಲ 59,000ದಿಂದ ನಮ್ಮಲ್ಲಿ ವೆಹಿಕಲ್ಸ್ ಸ್ಟಾರ್ಟ್ ಆಗ್ತಾ ಇದೆ ಸರ್. ಸರ್, ಯುಗಾದಿ ಹಾಗೆ ರಂಜಾನ್ ಸ್ಪೆಷಲ್ ಇರೋದ್ರಿಂದ ನೀವು ನೋಡ್ತಿರ್ಬೋದು 69,000 ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಆದ್ರೆ ಈ ವೆಹಿಕಲ್ಸ್ ನೀವೇನ್ ನೋಡ್ತಾ ಇದ್ದೀರಾ, ಕೇವಲ 59,000 ರೂಪಾಯಿ ನಾವು ನಿಮ್ಗೆ ಕೊಡ್ತಾ ಇದೀವಿ. ಎಷ್ಟು ಅಂದ್ರೆ 10,000 ರೂಪಾಯಿ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದೀವಿ. 5 10 ಅಪ್ ಟು 100 ಕಿಲೋಮೀಟರ್ಸ್ ರೇಂಜ್ ಅಲ್ಲಿ ಈ ಒಂದು ಗಾಡಿ ನಿಮ್ಗೆ ಮೈಲೇಜ್ ಕೊಡುತ್ತೆ. ಮೇಡಮ್, ಈಗ ಎಲೆಕ್ಟ್ರಿಕ್ ವೆಹಿಕಲ್ ಅಂತಂದ್ರೆ ಡಿಮ್ಯಾಂಡ್ ಇದೆ. ಬಟ್ ಏನ್ ಮೇಡಮ್, ಈಗ ಪೆಟ್ರೋಲ್ ಕಂಪೇರ್ ಮಾಡಿದ್ರೆ ನಿಮ್ಮ ಎಲೆಕ್ಟ್ರಿಕ್ ವೆಹಿಕಲ್ ಗಳು ಯಾವ ತರ ಉತ್ತಮ ಮತ್ತೆ ಏನೇನ್ ಬೆನಿಫಿಟ್ ಇದೆ ಎಲ್ಲ ತಿಳಿಸ್ಕೊಡಿ. ಖಂಡಿತ ಸರ್. ನಿಮ್ಗೆ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ಜೊತೆಗೆ ನೀವು ಪೆಟ್ರೋಲ್ ಗಾಡಿಗೆ ಅಮೌಂಟ್ ಹಾಕ್ತೀನಿ ಅಂದ್ರೆ ತುಂಬಾನೇ ಸುರಿಬೇಕು. ಅದರಲ್ಲೂ ಮೈಲೇಜ್ ಕೂಡ ಕಡಿಮೆ ಇದೆ. ಅದಕ್ಕಂತಾನೆ ನಮ್ಮ ಇವಿ ವೆಹಿಕಲ್ಸ್ ಅವರು ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಜಾಸ್ತಿ ಮನಿ ಅಂತೂ ಖರ್ಚಾಗಲ್ಲ ಸರ್. ಬಜೆಟ್ ಫ್ರೆಂಡ್ಲಿ ನಿಮ್ಗೆ ಅಪ್ ಟು 100 ಕಿಲೋಮೀಟರ್ಸ್ ಅಲ್ಲ 200 ಕಿಲೋಮೀಟರ್ಸ್ ಮೈಲೇಜ್ ಕೊಡೋ ತನಕ ನಾವು ನಿಮ್ಗೆ ಗಾಡಿನ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಜೊತೆಗೆ ಮೇನ್ ಆಗಿ ಎಕೋ ಫ್ರೆಂಡ್ಲಿ ಇದೆ, ಹಾಗೆ ಏರ್ ಪೊಲ್ಯೂಷನ್ ಆಗೋದಿಲ್ಲ. ಇನ್ನು ಕೆಲವು ವಿಶೇಷತೆ ಏನಂದ್ರೆ ಝೀರೋ ಎಮಿಷನ್ ಇದೆ. ಅಂಡ್ ಮೇನ್ ಅಂದ್ರೆ ನೀವು ಗಾಡಿ ತಗೊಳ್ತೀರಾ, ಅದ್ರ ಜೊತೆಗೆ ಅದಕ್ಕೆ ನಾವಿನ್ನ EMI ಹಾಕಿ ಖರ್ಚು ಮಾಡ್ತಾ ಇರ್ತೀವಿ. ಇಲ್ಲಪ್ಪ ಅದಕ್ಕೆ ನಾವು ಮೇಂಟೆನೆನ್ಸ್ ಜಾಸ್ತಿ ಆಗ್ತಿದೆ ಅನ್ನೋರ್ಗೆ ಒಳ್ಳೆ ಆಪರ್ಚುನಿಟಿ ಸರ್. ಲೋ ಮೇಂಟೆನೆನ್ಸ್ ಸರ್, ಅತಿ ಕಡಿಮೆ ಬೆಲೆ. ಪೆಟ್ರೋಲ್ ಹಾಕ್ಬೇಕು, ಡೀಸೆಲ್ ಹಾಕ್ಬೇಕು, ಸರ್ವಿಸ್ ಮಾಡಿಸ್ಬೇಕು ಅನ್ನೋದು ಏನೂ ಇಲ್ಲ. ಖಂಡಿತ ಇಲ್ಲ ಸರ್. ತಗೊಳ್ಳಿ, ಜಸ್ಟ್ ಆರಾಮಾಗಿ ಸುತ್ತಾಡಿ ಅಷ್ಟೇ ಅಲ್ವಾ. ನೀವು ಒಂದ್ಸತಿ ಏನಾದ್ರು ಸರ್ವಿಸ್ ಕೊಡ್ತೀರಾ ಅಂದ್ರೆ ಪೆಟ್ರೋಲ್ ಗಾಡಿ ಏನಿಲ್ಲ ಅಂದ್ರೆ 2 ರಿಂದ 3 ಸಾವಿರ. ನಿಮ್ಮ ಸ್ಪಾರ್ಕ್ ಇವಿ ವೆಹಿಕಲ್ ಗಳು ಯಾವ ತರ ಬೆನಿಫಿಟ್ ಅಂತ ಜನರಿಗೆಲ್ಲ ತಿಳಿಸ್ಕೊಡಿ ಮೇಡಮ್. ಖಂಡಿತ ಸರ್. ಯಾವುದೇ ರೀತಿ ನಿಮ್ಗೆ ಜಾಸ್ತಿ ಖರ್ಚು ಅಂತೂ ಆಗಲ್ಲ. ಇಕೋ ಫ್ರೆಂಡ್ಲಿ ಇರುತ್ತೆ, ಹಾಗೆ ಝೀರೋ ಎಮಿಷನ್, ಏರ್ ಪೊಲ್ಯೂಷನ್ ಅಂತೂ ಆಗದೇ ಇಲ್ಲ. ಮೇನ್ ಆಗಿ ಇದರಲ್ಲಿರುವಂತಹ ಪಾರ್ಟ್ಸ್ ಗಳು ನಿಮಗೆ ವೇರ್ ಅಂಡ್ ಟೇರ್ ಕಡಿಮೆ ಇರುತ್ತೆ ಸರ್. ಹಾಗೆ ಜೊತೆಗೆ ವಿಶೇಷವಾಗಿ ಲೋ ಮೇಂಟೆನೆನ್ಸ್. ಇನ್ನು ಹೆಚ್ಚಾಗಿ ಹೇಳ್ಬೇಕಂದ್ರೆ ಪೆಟ್ರೋಲ್ ಅಂದ್ರೆ ತಿಂಗಳಿಗೆ ನಿಮ್ ಗಾಡಿ ತಕ್ಕನಾಗೆ ಏನಿಲ್ಲ ಅಂದ್ರೂ 5,000 ರೂಪಾಯಿ 6,000 ರೂಪಾಯಿ ತನಕ ಹಾಕ್ಸ್ಬೇಕಾಗತ್ತೆ. ಆದ್ರೆ ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ ಏನಿಲ್ಲ ಅಂದ್ರೆ 1,000 ರೂಪಾಯಿ ಒಳಗಡೆ ಕಮ್ಮಿ ಖರ್ಚಾಗ್ಬಿಡುತ್ತೆ ಸರ್. ಅಷ್ಟೇ ಅಂತೀರಾ? ಮತ್ತೆ ಈಗ ನಿಮ್ಗೆ ಪೆಟ್ರೋಲ್ ಹಾಕ್ಸ್ಬೇಕು, ಅದು ಮಾಡ್ಬೇಕು, ಸರ್ವಿಸ್ ಮಾಡಿಸ್ಬೇಕು, ಆಯಿಲ್ ಚೇಂಜ್ ಮಾಡಿಸ್ಬೇಕು, ಆತರ ಏನು ಇರಲ್ಲ. ಖಂಡಿತ ಇಲ್ಲ ಸರ್. ನೀವೇನಾದ್ರೂ ಇವಾಗ ಸರ್ವಿಸ್ ಬೇರೆ ಕಡೆ ಕೊಡ್ತೀರಾ ಪೆಟ್ರೋಲ್ ಗಾಡಿ ಅಂದ್ರೆ 2 ರಿಂದ 3 ಸಾವಿರ ರೂಪಾಯಿ ಕೇಳ್ತಾರೆ. ಆದ್ರೆ ನಮ್ಮಲ್ಲಿ 0 to 500 ರೂಪೀಸ್ ಒಳಗಡೆ ಅಷ್ಟೇ ಖರ್ಚಾಗೋದು ಸರ್. ಇನ್ನು ಸರ್ವಿಸ್ ವಿಚಾರದಲ್ಲಿ ಪೆಟ್ರೋಲ್ ಗಾಡಿಗೆ ಕಡಿಮೆ ಮಾಡಿದ್ರೆ ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ ಅತಿ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಸರ್ವಿಸ್ ಆಗುತ್ತೆ.
ಏನಾದ್ರು ಪೆಟ್ರೋಲ್ ಗಾಡಿ ತರ ಏನಾದ್ರು ಸರ್ವಿಸ್ ವೈಸ್ ಇರುತ್ತಾ ಯಾವ ತರ ಮೇಡಮ್ ಎಲ್ಲ? ಖಂಡಿತ ಇಲ್ಲ ಸರ್. ಪೆಟ್ರೋಲ್ ಗಾಡಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅತಿ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಸರ್ವಿಸ್ ಆಗೋಗುತ್ತೆ. ಹೇಳಿದ್ರಿ ಸ್ಟಾರ್ಟಿಂಗ್ 59,000 ಅಂದ್ರೆ 59,000 ಇಂದ ಸ್ಟಾರ್ಟ್ ಅಂತ ಹೇಳಿದ್ರಿ. 100 ಕಿಲೋಮೀಟರ್ ಮೈಲೇಜ್ ಅಂತ ಹೇಳಿದ್ರಿ. ಬ್ಯಾಟ್ರಿ ವಿಚಾರದಲ್ಲಿ ಯಾರು ನಮ್ಗೆ ತೋರಿಸಿರಲ್ಲ ಮೇಡಮ್. Yes, ಸೊ ನೀವು ಯಾವ ತರ ಅಂತ ಲೈವ್ ಆಗಿ ಏನಾದ್ರು ಬ್ಯಾಟ್ರಿ ಯಾವ ತರ ನೀವು ಯೂಸ್ ಮಾಡ್ತಿದ್ದೀರಾ, ಯಾವ ಗ್ರೇಡ್ ಇದೆ ಅಂತ ಎಲ್ಲ ತಿಳಿಸ್ಕೊಡ್ಬೋದಾ ವೀಕ್ಷಕರಿಗೆ? ಖಂಡಿತ ಸರ್. ಇವಾಗ ನಮ್ ವೀಕ್ಷಕರು ಅನ್ಕೋತಾ ಇರ್ಬೋದು, ಏನಪ್ಪಾ 69,000ದಿಂದ ಸಡನ್ ಆಗಿ 10,000 ಡಿಸ್ಕೌಂಟ್ ಕೊಟ್ಟು 59,000 ಕೊಡ್ತಿದ್ದಾರೆ, ಕ್ವಾಲಿಟಿ ಹೆಂಗಿರುತ್ತೆ, ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದ್ಯಾ ಇಲ್ವಾ ಅಂತ ಯೋಚನೆ ಮಾಡೋರಿಗೆ 100% ನೀವು ಯೋಚನೆ ಮಾಡ್ತೀರಾ ತಪ್ಪು. ಬಿಕಾಸ್ ನಾವ್ ಎಷ್ಟೇ ಕಡಿಮೆ ಕೊಟ್ಟಿದ್ರು ನಾವ್ ಎ ಗ್ರೇಡ್ ಕ್ವಾಲಿಟಿ ಇರುವಂತಹ ಬ್ಯಾಟ್ರಿನೇ ಯೂಸ್ ಮಾಡೋದು. ಇನ್ನು ನಾನು ನಿಮ್ಗೆ ಸೆಲ್ಸ್ ಕೂಡ ತೋರಿಸ್ತೀನಿ. ಸೊ ಬೇರೆ ಕಡೆ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ, ಬಟ್ ನಮ್ಮ ಒಂದು ಸ್ಪಾರ್ಕ್ ಇವಿ ವೆಹಿಕಲ್ಸ್ ಕೊಡೋ ಅಮೌಂಟ್ ಗೆ ಪರ್ಫೆಕ್ಟ್ ಆಗಿ ಕ್ವಾಲಿಟಿ ಕೊಡಬೇಕು ಅಂತಾನೆ ನಾವು ಯೂಸ್ ಮಾಡ್ತಾ ಇರೋದು. ಸೊ ನೋಡ್ತಿರ್ಬೋದು ಎ ಗ್ರೇಡ್ ಸೆಲ್ಸ್ ನ ನಾವು ಯೂಸ್ ಮಾಡ್ತಾ ಇರೋದು. ಯಾವುದೇ ರೀತಿ ನಾವು ಲೋ ಕ್ವಾಲಿಟಿ ಯೂಸ್ ಮಾಡೋದೇ ಇಲ್ಲ. ಬಿಕಾಸ್ ಲೈಫ್ ಮುಖ್ಯ, ಹಾಗೆ ನಿಮಗೆ ಒಂದು ಲಾಂಗ್ ಎಕ್ಸಿಸ್ಟೆನ್ಸ್ ಅಲ್ಲಿ ಗಾಡಿಗಳು ಇರಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಆಗಿರುತ್ತೆ. ಡಿಫ್ರೆಂಟ್ ಆಗಿದೆ ಲುಕ್ ವೈಸ್, ಯಾವ ತರ ತಿಳಿಸ್ಕೊಡಿ ಮೇಡಮ್? ಖಂಡಿತ ಸರ್, ನಾನು ಏನು ಹೇಳಕ್ಕಿಲ್ಲ, ನೀವೇ ನೋಡ್ತಿರ್ಬೋದು. ಇದ್ರ ಲುಕ್ ನೋಡಿ ಸರ್, ಯಾವ ತರ ಒಂದು ಲಕ್ಸುರಿಯಸ್ ಅಥೆಂಟಿಕ್ ಲುಕ್ ನ ಕೊಟ್ಟಿದ್ದಾರೆ ಅಂತ ಅನ್ಬಿಟ್ಟು. ನೀವೇನಾದ್ರೂ ಇವಾಗ ಆಫೀಸ್ ಪರ್ಪಸ್ ಯೂಸ್ ಮಾಡ್ತಿದ್ದೀರಾ ಅಥವಾ ಎಲ್ಲಾದ್ರೂ ಬೇರೆ ಕಡೆ ಒಕೇಶನಲ್ ಯೂಸ್ ಮಾಡ್ತೀರಾ ಅಂದ್ರೆ ಈ ಒಂದು ಗಾಡಿ ಹೇಳ್ ಮಾಡ್ಸಿದೆ ಅಂತಾನೆ ಹೇಳ್ತೀನಿ. ಇದರ ವಿಶೇಷತೆ ಏನಂದ್ರೆ ನಿಮಗೆ ಮೇನ್ ಆಗಿ ಮೈಲೇಜ್ 100 ಕಿಲೋಮೀಟರ್ಸ್ ಇಂದ ಹಿಡಿದು ಅಪ್ ಟು 200 ಕಿಲೋಮೀಟರ್ಸ್ ವರೆಗೂ ಈ ಒಂದು ವೆಹಿಕಲ್ ಮೈಲೇಜ್ ಕೊಡ್ತಾ ಇದೆ. 200 ಕೊಡುತ್ತೆ ಸರ್, ಖಂಡಿತ. ಸೊ ನೀವೇನ್ ನೋಡ್ತಾ ಇದ್ದೀರಾ, ಇದು ಈ ಗಾಡಿದ ಸೈಡ್ ಲುಕ್ ಬರುತ್ತೆ ಸರ್. ಸೊ ಇದರ ಮೇಲೆ ಕುತ್ಕೊಂಡು ನೋಡ್ತೀನಿ ನಾನು. ಸೊ ನೋಡಿ ಇವಾಗ ಯಾವ ತರ ಲುಕ್ ಬರುತ್ತೆ ಅಲ್ವಾ? ಬ್ಯೂಟಿ ಮೇಡಮ್. ಸೊ ಒಂದು ಎಲಿಗೆಂಟ್ ಲುಕ್, ಅಥೆಂಟಿಕ್ ಲುಕ್ ಅಂತಾನೆ ಹೇಳ್ತೀನಿ. ಒಂದು ಸ್ಟೈಲಿಶ್ ಲುಕ್ ಕೊಡುತ್ತೆ ಸರ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ 5 ಕಲರ್ ವೇರಿಯಂಟ್ಸ್ ಕೂಡ ಇದೆ ಸರ್. ನೀವು ನೋಡ್ತಿರ್ಬೋದು ಕೆಳಗಡೆ 2 ಕಡೆನೂ ಕೂಡ ಡಿಸ್ಕ್ ಬ್ರೇಕ್ ಅವೈಲಬಲ್ ಇದೆ. ಹಾಗೆ ಇದರ ವಿಶೇಷತೆ ಏನಂದ್ರೆ ನಿಮಗೆ ಬ್ಯಾಟ್ರಿ ಕೆಳಗಡೆ ಇರುತ್ತೆ ಸರ್, ಇಲ್ಲಿ ಮಾಡಿರ್ತೀವಿ. ಎಸ್ ಸರ್, ಬೂಟ್ ಸ್ಪೇಸ್ ನೀವು ನೋಡ್ತಿರ್ಬೋದು. ನೀವೇ ಶಾಕ್ ಆಗ್ಬಿಡ್ತೀರಾ ಸರ್. ಆರಾಮಾಗಿ ನೀವೇನಾದ್ರೂ ಇಟ್ಕೊಂಡು ಜರ್ನಿ ಮಾಡಬಹುದು. ಸೊ 2 ಹೆಲ್ಮೆಟ್ ಇಡೋ ಜಾಗ ಇದ್ರಲ್ಲಿದೆ. ಎಸ್ ಸರ್, ನೀವು ಆರಾಮಾಗಿ ನೋಡಿ ಕುತ್ಕೊಂಡು ಇಬ್ರು ನಿಮ್ ಜರ್ನಿನ ಸ್ಟಾರ್ಟ್ ಮಾಡಬಹುದು. ಇಲ್ಲೂ ಕೂಡ ನಿಮ್ಗೆ ರಿವರ್ಸ್ ಆಪ್ಷನ್ ಇದೆ, ಹಾಗೆ 1 2 3 ಗೇರ್ ಆಪ್ಷನ್ ಕೂಡ ಇದೆ. ಅಂಡ್ ಕಂಪ್ಲೀಟ್ಲಿ ಲುಕ್ ನೋಡ್ತಿರ್ಬೋದು ಯಾವ ತರ ಕ್ಲಾಸಿ ಆಗಿದೆ ಅನ್ಬಿಟ್ಟು. ರಿಜಿಸ್ಟರ್ಡ್ ವೆಹಿಕಲ್ ಅಥವಾ ನಾನ್ ರಿಜಿಸ್ಟರ್ಡ್ ಯಾವ ತರ ಜನರಿಗೆ ತಿಳಿಸ್ಕೊಡಿ? ಖಂಡಿತ ಇಲ್ಲ ಸರ್. ನಮ್ಮ ಸ್ಪಾರ್ಕ್ ಇವಿ ವೆಹಿಕಲ್ ಶೋರೂಮ್ ಅವರ ವಿಶೇಷತೆ ಏನಂದ್ರೆ ಎಲ್ಲ ನಮ್ಮಲ್ಲಿ ಸಿಗೋ ಎಲ್ಲಾ ವೆಹಿಕಲ್ಸ್ ಕೂಡ ನಿಮ್ಗೆ ನಾನ್ ರಿಜಿಸ್ಟರ್ಡ್ ಆಗಿರುತ್ತೆ. ಒಂದು ಸೇಫ್ಟಿ, ಆರಾಮಾಗಿ ನೀವು ಗಾಡಿನ ಓಡಿಸಬಹುದು. ಅಂದ್ರೆ ಇರುವಂತ ಎಲ್ಲಾ ವೆಹಿಕಲ್ಸ್ ಏನು ರಿಜಿಸ್ಟರ್ಡ್ ಅಥವಾ ನಾನ್ ರಿಜಿಸ್ಟರ್ಡ್? ಖಂಡಿತ ಇಲ್ಲ ಸರ್. ನಮ್ಮ ಸ್ಪಾರ್ಕ್ ಇವಿ ವೆಹಿಕಲ್ ಶೋರೂಮ್ ನ ವಿಶೇಷತೆ ಏನಂದ್ರೆ ನಮ್ಮಲ್ಲಿ ಸಿಗೋ ಎಲ್ಲ ವೆಹಿಕಲ್ಸ್ ಕೂಡ ನಾನ್ ರಿಜಿಸ್ಟರ್ಡ್ ಆಗಿರುತ್ತೆ. ನಿಮ್ಗೆ ಯಾವ್ದೇ ರೀತಿ ತಲೆನೋವು ಇರಲ್ಲ, RTO ಪಾಸಿಂಗ್ ಅದು ಇದು ಏನು ಇರಲ್ಲ. ಜಸ್ಟ್ ಕೀ ಹ್ಯಾಂಡ್ ಓವರ್ ಮಾಡ್ತೀವಿ, ನೀವು ಗಾಡಿ ತಗೊಂಡು ಹೋಗ್ತಾ ಇರ್ಬೇಕಷ್ಟೇ ಅಲ್ವಾ? ಎಸ್ ಸರ್. ಬಂದ್ಬಿಟ್ಟು ಕಮರ್ಷಿಯಲ್ ವೆಹಿಕಲ್ ಲೋಡರ್. ಸೊ ಇದು ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರೋದಂತ ಹೇಳಿದ್ರಿ. ಯಾವ ತರ ಡಿಮ್ಯಾಂಡ್, ಯಾವ ತರ ಬೇಡಿಕೆ, ಕಸ್ಟಮರ್ ಏನಂತ ಹೇಳ್ತಿದ್ದಾರೆ ತಿಳಿಸ್ಕೊಡಿ. ಖಂಡಿತ ಸರ್, ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಇಡೀ ಬ್ಯಾಂಗ್ಳೂರಲ್ಲಿ ಇಷ್ಟು ಕ್ವಾಲಿಟಿ ಇರುವಂತಹ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡುವಂತಹ ವೆಹಿಕಲ್ಸ್ ನಮ್ಮ ಸ್ಪಾರ್ಕ್ ಬಿಟ್ರೆ ನಿಮ್ಗೆ ಎಲ್ಲೂ ಕೂಡ ಸಿಗಲ್ಲ. ಈ ಒಂದು ವೆಹಿಕಲ್ ನೀವೇನ್ ನೋಡ್ತಾ ಇದ್ದೀರಾ, ಅಪ್ ಟು 300 kgs ತನಕನೂ ನೀವು ಲೋಡರ್ ಹಾಕೋಬಹುದು. 300 kg? ಎಸ್ ಸರ್. ಸೊ ಎಲ್ಲ ಹಳ್ಳಿ ಜನತೆಗೆ ಅಥವಾ ನೀವೇನಾದ್ರೂ ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ, ಸಣ್ಣ ಪುಟ್ಟ ಬಿಸ್ನೆಸ್, ಮಾರ್ಕೆಟ್ ಅಲ್ಲಿ ಇರೋರಿಗೆ ಇದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತೀನಿ. ನೀವೇನಾದ್ರೂ ದುಡ್ಡನ್ನ ಸಂಪಾದಿಸಬಹುದು ಅಂದ್ರೆ ಗಾಡಿಲಿ ನಮ್ಮ ಸ್ಪಾರ್ಕ್ ವೆಹಿಕಲ್ ಇಂದ ಮಾತ್ರ ಸರ್. ಮೈಲೇಜ್ ಅನ್ನೋ ವಿಚಾರದಾಗ ಸುಮಾರು ಜನ ಅದೇ ಇರುತ್ತೆ, ಕಮರ್ಷಿಯಲ್ ವೆಹಿಕಲ್ ಅಂದ್ರೆ ಮೈಲೇಜ್ ಚೆನ್ನಾಗಿರ್ಬೇಕಂತ. ಯಾವ ತರ ಇದೆ ಮೇಡಮ್? ಸರ್ ಮೈಲೇಜ್ ಬಗ್ಗೆ ತಲೆನೇ ಕೆಡ್ಸ್ಕೊಳಂಗಿಲ್ಲ. ಅಪ್ ಟು 200 ಕಿಲೋಮೀಟರ್ಸ್ ತನಕ ಈ ಒಂದು 200 ಕಿಲೋಮೀಟರ್. ಎಸ್ ಸರ್. ಓಹೋ, ಮೈಲೇಜ್ ಕೊಡ್ತಂತೀರಾ? ಓಕೆ. ಇದು ಯಾವ ತರ, ಏನು ಅಗಲ ಆಗುತ್ತಾ ಮೇಡಮ್? ಯಾವ ತರ ಎಲ್ಲ? ಖಂಡಿತ ಸರ್, ನೀವು ನೋಡ್ತಿರ್ಬೋದು ಇವಾಗ ಯಾವ ತರ ಓಪನ್ ಮಾಡೋದು ಅಂತ. ಸೊ ಜಸ್ಟ್ ಹಿಂಗ್ ಓಪನ್ ಮಾಡ್ಬಿಟ್ಟು ಓಕೆ, ಏನ್ ಬೇಕಾದ್ರೂ ಇಟ್ಕೊಂಡು ಹೋಗ್ಬೋದು ಅಲ್ವಾ? ಎಸ್ ಸರ್, ನೀವ್ ಎಷ್ಟು ಲೋಡ್ ಬೇಕಾದ್ರೂ ತುಂಬ್ಕೊಂಡು ಹೋಗ್ಬೋದು. ಆರಾಮಾಗಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಗಾಡಿ ಮೇಲೆ ಅಂದ್ರೆ ಇಂತ ಗಾಡಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಸರ್ ಅಲ್ವಾ? ಅಷ್ಟು ಚೆನ್ನಾಗಿದೆ ಗಾಡಿ. ಅವ್ರಿಗೂ ಬಿಸ್ನೆಸ್ಗೂ ವರ್ತ್ ಆಗುತ್ತೆ ಅಲ್ವಾ? ಓಕೆ, ಯಾವ ತರ ಇದೆ ಇದ್ರದ್ದು ತಿಳಿಸ್ಕೊಡಿ ಅಲ್ಲ ಸರ್. ಹಳ್ಳಿಯಿಂದ ಹಿಡಿದು ಸಿಟಿ ಜನ ತನಕನೂ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ನಮಗೆ ಗಾಡಿನ ಕೊಡಕ್ಕೆ ಆಗ್ತಿಲ್ಲ ಸರ್, ಅಷ್ಟು ಡಿಮ್ಯಾಂಡ್ ಇದೆ. ಮೇಡಮ್, ಈ ಸೆಕೆಂಡ್ ಮಾಡೆಲ್ ಅಂತ ಹೇಳಿದ್ರಿ, ಲೋಡರ್ ಅಂತ ಹೇಳಿದ್ರಿ, ಇದನ್ನ ಏನ್ ಮೇಡಮ್ ಸ್ಪಾರ್ಕ್ ತರನೇ ಇದೆ ನಿಮ್ ವೆಹಿಕಲ್ಸ್ ಗಳೆಲ್ಲ? ಖಂಡಿತ ಸರ್, ಮತ್ತೊಮ್ಮೆ ಚಾಲೆಂಜ್ ಮಾಡ್ತಾ ಇದೀನಿ. ನೀವೇನ್ ನೋಡ್ತಾ ಇದೀರಾ, ಈ ಒಂದು ಸ್ಪೇಸ್ ಕ್ವಾಲಿಟಿ ವೆಹಿಕಲ್ ಎಲ್ಲೂ ಕೂಡ ಸಿಗಲ್ಲ ಸರ್ ಸ್ಪಾರ್ಕ್ ಬಿಟ್ರೆ. ಮೇಡಮ್, ಈಗ ಏನ್ ಬೇಕಾದ್ರೆ ಹಿಂದೆ ಹಾಕೊಂಡು ಹೋಗೋದ ಇದನ್ನ? ಖಂಡಿತ ಸರ್, ನೀವ್ ಎಷ್ಟೇ ಲೋಡ್ ಹಾಕೋಬಹುದು. ಇವಾಗ ಹಳ್ಳಿಯಿಂದ ಸಿಟಿ ತನಕನೂ ಹಿಡಿದು ಈ ಒಂದು ಗಾಡಿಗೆ ಡಿಮ್ಯಾಂಡ್ ಅಂದ್ರೆ ಡಿಮ್ಯಾಂಡ್. ಟ್ರಾಲಿ ತರ ಇದೆ. ಎಸ್ ಸರ್. ಅಲ್ವಾ? ನೀವೇನಾದ್ರೂ ಇವಾಗ ಅದು ಇದು ಏನ್ ಬೇಕಾದ್ರೆ ಹಾಕೊಂಡು ಹೋಗೋದಲ್ವಾ? ಮೂಟೆ ಹಾಕೊಂಡು ಹೋಗ್ತೀರಾ, ಎಳ್ನೀರ್ ಹಾಕೊಂಡು ಹೋಗ್ತೀರಾ, ಹಾಲ್ ಸಾಗಾಣಿಕೆ ಮಾಡ್ತೀರಾ, ಏನ್ ಬೇಕಾದ್ರೂ ಮಾಡ್ಕೋಬಹುದು ಸರ್.
ರೈತರಿಗೂ ತುಂಬಾ ಇಂಪಾರ್ಟೆಂಟ್ ಅಂತೀನ. ಎಸ್ ಸರ್, ರೈತರಿಗೊಂದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಇವಾಗ ಮಾರ್ಕೆಟ್ ಇಂದ ನೀವೇನಾದ್ರೂ ಮಾರಾಟ ಮಾಡ್ತೀರಾ ಅಂತ ಅಂದ್ರೆ ಈ ಒಂದು ಗಾಡಿಲಿ ಲೋಡ್ ಮಾಡ್ಕೊಂಡ್ ಬಂದು ನೀವು ಆರಾಮಾಗಿ ಸೇಲ್ ಮಾಡ್ಬೋದು ಸರ್. ಆರಾಮಾಗಿ ಏನ್ ಬೇಕಾದ್ರೂ ಬಿಸ್ನೆಸ್ ಮಾಡ್ಕೋಬಹುದಲ್ವಾ? ಎಸ್ ಸರ್, ನೀವು ನೋಡ್ತಿರ್ಬೋದು ಈ ಒಂದು ಲುಕ್. ಇದು ಕೂಡ ನಿಮ್ಗೆ ವಿಶೇಷತೆ ಏನಂದ್ರೆ ಸರ್, ಈ ಒಂದು ಗಾಡಿಲಿ ಅಪ್ ಟು 400 kg ತನಕ ನೀವು ಆರಾಮಾಗಿ ಇಲ್ಲಿ ಲೋಡ್ ಮಾಡ್ಕೊಬಹುದು. 400 kg ಹಾಕಿದ್ರೆ ಏನಾಗಲ್ವಾ? ಎಸ್ ಸರ್, ಏನು ಆಗಲ್ಲ ಸರ್. ಓಹೋ, ಅಷ್ಟೆಲ್ಲ. ಇನ್ನೊಂದೇನಂದ್ರೆ ಮೈಲೇಜ್ ಅಲ್ಲೂ ಕೂಡ ನಿಮ್ಗೆ ಅಪ್ ಟು 200 ಕಿಲೋಮೀಟರ್ಸ್ ತನಕನೂ ಈ ಒಂದು ವೆಹಿಕಲ್ ಮೈಲೇಜ್ ಕೊಡುತ್ತೆ ಸರ್. ಓಹೋ, ಮುಂದ್ಗಡೆ ಕ್ಯಾರಿಯರ್ ಇದೆ, ಏನ್ ಬೇಕಾದ್ರೂ ಹಾಕೋಬಹುದು. ಎಸ್ ಸರ್, ಇಲ್ಲೂ ಕೂಡ ಏನ್ ಬೇಕಾದ್ರೂ ಹಾಕೋಬಹುದು ಅಂಡ್ ಈಸಿ ಕಂಫರ್ಟಬಲ್ ಆಗಿ ಕುತ್ಕೋಬಹುದು ಸರ್. ನೀವು ನೋಡ್ತಿರ್ಬೋದು ಇಲ್ಲೂ ಕೂಡ ಡಿಸ್ಕ್ ಬ್ರೇಕ್ ಇದೆ ಅದರಲ್ಲೂ. ಎಸ್ ಸರ್, ಇಲ್ಲೂ ಆರಾಮಾಗಿ ಕುತ್ಕೊಂಡು ಓಡಿಸ್ಕೊಂಡು ಹೋಗ್ತಾ ಇರ್ಬೋದು ಅಂತ ಹೇಳ್ತೀನಿ ಮೇಡಮ್. ಹಳ್ಳಿಯಿಂದ ಹಿಡಿದು ಸಿಟಿವರೆಗೂ ಪ್ರತಿಯೊಬ್ಬರಿಗೂ ಇಂತ ಜನ ಅಂತಲ್ಲ ಸರ್. ನೀವೇನಾದ್ರೂ ಇವಾಗ ರೈತರು ಆದ್ರೆ ಅವ್ರಿಗೆ ಒಂದು ವರದಾನ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಮೂಟೆಗಳು ಇಟ್ಕೊಂಡು ಹೋಗ್ತೀರಾ, ಎಷ್ಟು ಕೆಜಿ ಅಂತ ಇಟ್ಕೋಬಹುದು ಸರ್. 400 kg ತನಕ ನೀವು ಆರಾಮಾಗಿ ಇಟ್ಕೊಂಡು ಲೋಡ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಇದ್ರಲ್ಲಿ ಇನ್ನ 2 ವಿಶೇಷತೆ ಇದೆ, ಅದು ಸರ್ಪ್ರೈಸಿಂಗ್ ಆಗಿರುತ್ತೆ. ಇವಾಗ ಇನ್ ಕೇಸ್ ನಿಮ್ ಗಾಡಿ ಎಲ್ಲೋ ಲೋಡ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಮಧ್ಯದಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗೋಯ್ತು, ನಿಮ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿರಲ್ಲ, ತಲೆನೇ ಕೆಡ್ಸ್ಕೋಬೇಡಿ. ನಮ್ಮ ಸ್ಪಾರ್ಕ್ ಶೋರೂಮ್ ಕಡೆಯಿಂದ ನಿಮ್ಗೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಕೂಡ ಇರ್ತಾರೆ. ಏನ್ ಪ್ರಾಬ್ಲಮ್ ಆಗಿದೆ, ಏನಾಗಿದೆ ನಿಮ್ ಗಾಡಿಗೆ ಅಂತ ನೋಡ್ಕೊಂಡು ಅದು ಕೂಡ ಸೊಲ್ಯೂಷನ್ ಕೊಡ್ತಾರೆ ಅಂಡ್ ನಿಮ್ ಗಾಡಿ ಸೇಫ್ಟಿ ಆಗಿ ತಂದು ಕೊಡ್ತಾರೆ. ಇವಾಗ ಇನ್ನೊಂದೇನ್ ಪ್ರಾಬ್ಲಮ್ ಅಂದ್ರೆ ಲೋಡರ್ ವೆಹಿಕಲ್ ಅಂತ ಅಂದ್ಮೇಲೆ ನೀವು ಬೇರೆಯವ್ರ ಕೈಲಿ ನಿಮ್ ಗಾಡಿಗಳನ್ನ ಕೊಡ್ತಾ ಇರೋದು ಸಾಮಾನ್ಯ. ಆದ್ರೆ ನಿಮ್ಗೆ ಏನ್ ಭಯ ಇರುತ್ತೆ ಅಂದ್ರೆ ನನ್ ಗಾಡಿ ಸೇಫ್ ಆಗಿದ್ಯಾ, ಇಲ್ಲ ಲೋಡ್ ಮಾಡ್ಕೊಳ್ತಿದಾರಾ, ಅನ್ಲೋಡ್ ಮಾಡ್ತಿದಾರಾ, ಏನಂತ ಸುಳ್ಳು ಹೇಳ್ತಿದಾರಾ, ನಿಜ ಹೇಳ್ತಿದಾರ ಅಂತ ಗೊತ್ತಾಗಕ್ಕೆ ನಮ್ಮ ಸ್ಪಾರ್ಕ್ ವೆಹಿಕಲ್ ಶೋರೂಮ್ ಕಡೆಯಿಂದ ನಿಮ್ಗೆ GPS ಕೂಡ ಇನ್ಬಿಲ್ಟ್ ಮಾಡಿರ್ತೀವಿ. ನಿಮ್ಮ ಫೋನ್ ಕುತ್ತಿದ ಕಡೆನೆ ನೀವು ಆರಾಮಾಗಿ ಟ್ರ್ಯಾಕ್ ಮಾಡ್ತಾ ಇರ್ಬೋದು. ಎಲ್ಲಿದೆ, ಏನ್ ಮಾಡ್ತಿದೆ, ಯಾವ ಇದ್ರಲ್ಲಿ ಇದೆ ಅಂತ ಎಲ್ಲಾನು ಚೆಕ್ ಮಾಡ್ಕೋಬಹುದು. ಖಂಡಿತ ಸರ್. GPS ಟ್ರ್ಯಾಕಿಂಗ್ ವ್ಯವಸ್ಥೆ ಇದೆ. ಎಸ್ ಎಸ್ ಎಸ್, ಇನ್ಬಿಲ್ಟ್ GPS ಟ್ರ್ಯಾಕಿಂಗ್ ವ್ಯವಸ್ಥೆ ಖಂಡಿತ ಇರುತ್ತೆ. ಓಕೆ ಮೇಡಮ್, ಗ್ರೇಟ್ ಮೇಡಮ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಎಲ್ಲಾ ವೆಹಿಕಲ್ಸ್ ನೆಲ್ಲ ಪರಿಚಯ ಮಾಡಿಸಿದ್ರಾ, ಏನಂತ ಹೇಳ್ತೀರಾ ಮೇಡಮ್? ಕೊನೆಯದಾಗಿ ತಿಳಿಸ್ಕೊಡಿ. ಖಂಡಿತ ಸರ್, ಇಂತ ಒಂದು ಆಫರ್ಸ್ ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಹಾಗೆ ಲಿಮಿಟೆಡ್ ಆಫರ್ ಇರುತ್ತೆ, ಯುಗಾದಿ ಹಾಗೆ ರಂಜಾನ್ ಸ್ಪೆಷಲ್ ಅಂತ ಈ ಒಂದು ಆಫರ್ಸ್ ನ ನಾವು ನಿಮಗೆ ಕೊಡ್ತಾ ಇದೀವಿ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೂಡ ಕೊಟ್ಟಿರ್ತೀವಿ, ಹಾಗೆ ಲೊಕೇಶನ್ ಕೂಡ ಹಾಕಿರ್ತೀವಿ ಗೂಗಲ್ ಮ್ಯಾಪ್ ಅಲ್ಲಿ. ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಗ ಬಂದು ಈ ಒಂದು ವೆಹಿಕಲ್ಸ್ ನ ಬುಕ್ ಮಾಡ್ಕೊಳ್ಳಿ. ಯಾರು ಕೂಡ ಇಂತ ಒಂದು ಆಫರ್ಸ್ ನ ಮಿಸ್ ಮಾಡ್ಕೋಬೇಡಿ. ಹಾಗೆ ಈ ಒಂದು ಆಫರ್ಸ್ ಲಿಮಿಟೆಡ್ ಆಗಿರೋದ್ರಿಂದ ಕೇವಲ ಯುಗಾದಿ ಹಾಗೆ ರಂಜಾನ್ ಸ್ಪೆಷಲ್ ಅಂತಾನೆ ಹೇಳ್ತೀನಿ. ಸೊ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೂಡ ಕೊಟ್ಟಿರ್ತೀವಿ, ಹಾಗೆ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಹಾಕಿರ್ತೀವಿ. ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಬೇಗ ಬಂದು ಈ ಒಂದು ಆಫರ್ಸ್ ಗಾಡಿಗಳನ್ನ ಬುಕ್ ಮಾಡ್ಕೊಳ್ಳಿ.